ಕಲಬುರಗಿ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಗತ್ ವೃತ್ತದಲ್ಲಿ ಪಾರ್ಲಿಮೆಂಟ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ ಇವರಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ನಡೆಸಿದರು. ಮಾತಾಡ್ತಿದ್ದಿಲ್ಲ ಮೊದಲು, ಆದರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಿರಂಗವಾಗಿ ಪಾರ್ಲಿಮೆಂಟ್ ಅಲ್ಲಿ ಅಪಮಾನ ಮಾಡಿ ಮಾತಾಡೋ ಮೂಲಕ ಏನ್ ಮಾತಾಡ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅಂತ. ಇದೊಂದು ಫ್ಯಾಷನ್ ಆಗ್ಯದ ನಿಮಗ. ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಬಿಟ್ಟು ನೀವು ದೇವರ ಹೆಸರು ತಗೊಂಡ್ರ ನಿಮಗ್ ಪುಣ್ಯ ಸಿಗ್ತಿತ್ತು 7 ಜನ್ಮಕ್ಕ ಅಂತೇಳಿ ಅಮಿತ್ ಶಾ ಮಾತಾಡ್ತಾರೆ. ಯಾರು ಅಮಿತ್ ಶಾ? ದೇವರು ಅನ್ನುವ ಅಸ್ತ್ರ ಮುಂದೆ ಮಾಡಿ ಇಡೀ ಭಾರತ ದೇಶದ ಒಳಗ ಹೆಣ್ಮಕ್ಳನ್ನ, ಶೂದ್ರರನ್ನ, ದಲಿತರನ್ನ, ಹಿಂದುಳಿದವರನ್ನ, ಸಮಸ್ತ ದಮನಿತ ಜನತೆಯನ್ನ ಪುಕ್ಸಟ್ಟೆ ದುಡಿಸ್ಕೊಂಡು ಅವರ ಮೇಲೆ ಎಲ್ಲಾ ನಮೂನೆ ಶೋಷಣೆ ಮಾಡಿ ಬಳಸಿ ಬೀಸಾಡುವಂತ ನೀಚ ಕ್ರೌರ್ಯದ ಮನುವಾದಿಗಳು ನೀವು. ನಿಮ್ಮ ಈ ನೀಚ ಕ್ರೌರ್ಯಕ್ಕೆ ಉತ್ತರ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನವನ್ನ ಬರೆಯುವ ಮೂಲಕ ಸಂವಿಧಾನದಲ್ಲಿ ಸಕಲ ಜೀವರಿಗೆ ಲೇಸು ಬಯಸುವಂತ ಇಡೀ ಭಾರತದ ಸರ್ವ ಜನತೆಯು ಸಮಾನತೆ ಮತ್ತು ನ್ಯಾಯ ದೊರಕುವಂತ ಸಿದ್ಧಾಂತವನ್ನ, ಕಾನೂನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟುಕೊಟ್ಟಿದ್ದನ್ನೇ ಇವತ್ತು ಇವರಿಗೆ ಮನುವಾದಿಗಳಿಗೆ ಮುಳುವಾಗ್ಯದ. ಬಂಧುಗಳೇ, ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ತನಕ ಅವರು ಹಿಂದೆ ಮಾತಾಡ್ತಿದ್ರು, ಈಗ ಅವರು ಮುಂದೆ ಮಾತಾಡ್ಲಿಕ್ಕೆ ಶುರು ಮಾಡ್ಯಾರ. ಹೋದ ಸರ್ತಿ ಎಲೆಕ್ಷನ್ ಒಳಗ ಈ ಬಿಜೆಪಿ, ಈ RSS, ಈ ತಡಿಪಾರ್, ಈ ಗುಂಡಾಗಳು ಇವರುಗಳಿಗೆ ಒದ್ದು ಮನೆ ಕಳಿಸ್ಬೇಕಾಗಿತ್ತು. ಈ ಶಬ್ದವನ್ನ ನಾನು ಪ್ರಜ್ಞಾಪೂರ್ವಕವಾಗಿ ಬಳಸ್ತಾ ಇದ್ದೀನಿ. ಯಾರು ಈ ದೇಶದ ಒಳಗ ಶೋಷಣೆ ನಡೆಯೋದನ್ನ ನಿಲ್ಲಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರು ಈ ದೇಶದೊಳಗ ವರ್ಗ, ವರ್ಣ, ಲಿಂಗ, ಜಾತಿಯ ತಾರತಮ್ಯವನ್ನ ತೆಗೆದಾಕಿ ಭಾರತದ ಈ ನೆಲದ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಿದ್ರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವು ನೆನಿಬ್ಯಾಡ್ರಿ ಅಂತ ಹೇಳುವಂತ ಅಮಿತ್ ಶಾಗೆ ಯಾವ ಶಬ್ದದಲ್ಲಿ ಬೈಬೇಕು ಹೇಳ್ರಿ? ನಾನು ಹೇಳೋದು, ಅಮಿತ್ ಶಾ ಅನ್ನುವಂತ ಇಡಿಯಟ್, ಅಮಿತ್ ಶಾ ಅನ್ನುವಂತ ದೇಶದ್ರೋಹಿ, ಅಮಿತ್ ಶಾ ಅನ್ನುವಂತ ತಡಿಪಾರ್, ಗೂಂಡಾಗಿರಿ. ಸೊ ಇವರಿವತ್ತು ನಮ್ಮ ದೇಶದ ಒಳಗೆ ಬಂದು ತಮ್ಮ ಮನುವಾದ ತಂದು ಇನ್ನೊಂದು ಸರ್ತಿಗೆ ಮನುಸ್ಮೃತಿ ಗ್ರಂಥ ಮಾಡಬೇಕು, ಸಂವಿಧಾನ ಮಾಡಬೇಕು ಅಂತ ಅವರು ಪ್ರಯತ್ನ ಪಟ್ಟಾರ. ಇದು ಸಾಧ್ಯ ಇಲ್ಲ. ಭಾರತಕ್ಕಿರುವ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ಆ ಕಾರಣದಿಂದ ಇವತ್ತು ಸರ್ವ ಜನ ಭಾರತದ ಎದ್ದು ನಿಂತು ನಾವು ಮಾತಾಡ್ತಾ ಇದ್ದೀವಿ. ತಡಿಪಾರ್ ಅಮಿತ್ ಶಾ, ನಿನ್ನ ವೈದಿಕ ಸಿದ್ಧಾಂತ, ನಿಮ್ಮ ಈ ಮನುವಾದ ಚಾತುರ್ವರ್ಣೆ ನಡೆಯಲ್ಲ ನಮ್ಮಲ್ಲಿ ಅನ್ನೋದನ್ನ ಭಾರತದ ಜನತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಈಗ ಆಗ್ಯದ ಆರಂಭ, ಇದು ನಡೀತದ ಚಳುವಳಿ ಇನ್ನೂ ಬಹಳ ಮುಂದಕ್ಕ. ನಿಮ್ಮನ್ನ ಕೆಳಗಿಳಿಸೋವರೆಗೂ ಈ ಚಳುವಳಿ ಭಾರತದಲ್ಲಿ ನಿಲ್ಲಲ್ಲ ಅನ್ನೋ ಮಾತನ್ನ ಖಂಡಿತ ನಾವು ತಲೆ ಎತ್ತಿ ಹೇಳ್ತೀವಿ ಬಂಧುಗಳೇ. ಆ ಕಾರಣದಿಂದ ನಾವಿವತ್ತು ಇನ್ನೂ ಒಂದು ವಿನಂತಿ ಮಾಡ್ತೀವಿ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ. ಬಿಜೆಪಿ ಒಳಗೆ ಇರಂತ, RSS ಒಳಗೆ ಇರಂತ ನಮ್ಮ ದಲಿತ, ದಮನಿತ, ಶೂದ್ರ, ಹಿಂದುಳಿದ ಜನತೆ, ಸರ್ವ ಮಹಿಳೆಯರು, ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಮಗೆ ಕಿಂಚಿತ್ತಾದ್ರೂ ಗೌರವ ಇದ್ರ, ಅವರು ಕೊಟ್ಟಂತ ಹಕ್ಕಿನ ಬಗ್ಗೆ ನಿಮಗೆ, ಅವರ ಹಕ್ಕಿನ ಕಾರಣದಿಂದ ನೀವಿವತ್ತು ಬದುಕಿವಿ ಅನ್ನುವ ಒಂದು ಸಾಮಾನ್ಯ ಪ್ರಜ್ಞೆ ಆದ್ರೂ ನಿಮಗೆ ಇದ್ರ, ಬಿಟ್ಟು ಹೊರಗೆ ಬರ್ರಿ. ಬಿಜೆಪಿಯನ್ನ ಬಿಟ್ಟು ಹೊರಗೆ ಬರ್ರಿ. RSS ಬಿಟ್ಟು ಹೊರಗೆ ಬರ್ರಿ. ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳ್, ಇವ್ರದ್ದು 108 ಸಂಘಟನೆಗಳವಲ್ಲ. ದೇಶವನ್ನ ಕೋಮುನ ಹೆಸರಿನೊಳಗ ವಿಭಜನೆ ಮಾಡುವಂತ ಸಂಘಟನೆ, ದೇಶದ್ರೋಹಿ ಸಂಘಟನೆ, ಅವುಗಳನ್ನ ಬಿಟ್ಟು ಹೊರಗೆ ಬರ್ರಿ ಅಂತೇಳಿ ಇವತ್ತು ನಾವು ವಿನಂತಿಯನ್ನ ಮಾಡ್ತಾ ಇದ್ದೀವಿ. ವಿನಂತಿ ಮಾತ್ರ ಅಲ್ಲ, ಆಗ್ರಹ ಮಾಡ್ತಾ ಇದ್ದೀವಿ. ಆ ಕಾರಣದಿಂದ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಗೃಹ ಮಂತ್ರಿ ಅಮಿತ್ ಶಾ ಆ ಕುರ್ಚಿ ಮೇಲೆ ಇರ್ಲಿಕ್ಕೆ ಲಾಯಕ್ಕಿಲ್ಲ. ತಕ್ಷಣ ರಾಜೀನಾಮೆ ತಗೋಬೇಕು, ಅವರನ್ನ ಕಿತ್ತು ಬಿಸಾಡಬೇಕು. ಅವರೇನ್ ರಾಜೀನಾಮೆ ಕೊಡಲ್ಲ ಗೊತ್ತು ನಮಗ್ ಗೊತ್ತು. ನೀವು ಒಬ್ಬರದೊಬ್ರು ಅಂಥವರೇ ಇದ್ದೀರಿ. ಇಡೀ ದೇಶ ಹಾಳು ಮಾಡ್ಲಿಕ್ಕಾಗಿ ನೀವಿಲ್ಲಿ ಇದ್ದೀರಿ. ಆದ್ರೆ ನಡೆಯಲ್ಲ. ತಕ್ಷಣ ಅವರನ್ನ ಆ ಕುರ್ಚಿಯಿಂದ ಇಳಿಸ್ಬೇಕು, ಕೇಸ್ ದಾಖಲು ಮಾಡಬೇಕು ಮತ್ತು ಜೈಲಿಗೆ ಕಳಿಸಬೇಕು. ತಡಿಪಾರ್ ಅಮಿತ್ ಶಾ ಯಾವತ್ತಿದ್ರು ತಡಿಪಾರ್, ತಡಿಪಾರ್ RSS ಯಾವತ್ತಿದ್ರು ತಡಿಪಾರ್. ತಡಿಪಾರ್ ಸಿದ್ಧಾಂತ ಹೊಂದಿದಂತ ಬಿಜೆಪಿ ಈ ದೇಶದ ರಾಷ್ಟ್ರೀಯ ರಾಜಕೀಯ ಪಕ್ಷ ಅಲ್ಲ, ಅದು ಎಂದಿದ್ರು ತಡಿಪಾರ್ ಪಕ್ಷ. ಸೊ ಇದನ್ನ ವಿರೋಧ ಮಾಡಿ ನಾವು ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದವರು ಹೋರಾಟ ಮಾಡ್ತಾ ಇದ್ದೀವಿ.